ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಜ್ಯೋತಿ. ಏನಪ್ಪ ಮಾವಿನಕಾಯಿ ಹಿಡ್ಕೊಂಡೇನೋ ಮಾಡ್ತಿದ್ದಾಳೆ ಅಂದ್ಕೊಂಡ್ರೆ, ಹೌದು, ಮಾವಿನಕಾಯಿ ಪಳುಲೆ ಮಾಡೋಣ ಅಂತ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಾವಿನಕಾಯಿ, ಉಪ್ಪು, ಅಚ್ಕಾರದ ಪುಡಿ, ಅಡುಗೆಗೆ ಬಳಸೋ ಆಯಿಲು ಮತ್ತು ಸಕ್ಕರೆ. ಸೊ ಮಾವಿನಕಾಯಿ ಸಿಪ್ಪೆ ನಾನು ಇರ್ಕೊಂಡೆ, ಯಾಕಂದರೆ ಅದು ಮೇಲ್ಗಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಥರ ಇತ್ತು. ಹಾಗಾಗಿ ಅದನ್ನು ಚೆನ್ನಾಗಿ ಇರ್ಕೊಂಡು ಪೀಲ್ ಔಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಒಂದು ಬೌಲ್ಗೆ ಹಾಕಿ 1-2 ಸ್ಪೂನು ಆಯಿಲು, ಅಡುಗೆ ಎಣ್ಣೆ ಮತ್ತು ಉಪ್ಪು, ಖಾರದ ಪುಡಿ, ಸಕ್ಕರೆ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟರೆ ಒಂದು 10 to 20 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಟು ಅದೆಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಹತ್ಕೊಳ್ಳುತ್ತೆ ಆಯಿಲ್ ಜೊತೆಗೆ ಮಾವಿನಕಾಯಿಗೆ. ಆಗ ತಿನ್ನೋದಕ್ಕೆ ತುಂಬ ಮಜಾ ಬರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಸೊ ಮ್ಯಾಂಗೋ ಅಂದರೆ ನಂಗೊಂದು ನೆನಪಾಗುತ್ತೆ, ಚೈಲ್ಡ್ಹುಡ್ ಡೇಸ್. ಆಮೇಲೆ ಅಣ್ಣವ್ರ ಸಾಂಗು ನೆನಪಾಗುತ್ತೆ. ಯಾವ ಸಾಂಗ್ ಗೊತ್ತಾ? ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತ. ಬಟ್ ಏನಂದರೆ ಇವಾಗ ಎಲ್ಲ ಸೀಸನಲ್ಲೂ ಮ್ಯಾಂಗೋ ಸಿಕ್ಕೇ ಸಿಗುತ್ತೆ. ಸೊ ವಸಂತ ಕಾಲ ಕಾಯ್ಬೇಕು ಅನ್ನೋದೇ ಇಲ್ಲ. ಮಾವಿನಕಾಯಿ ತಿನ್ಬೇಕನ್ನಿಸ್ದಾಗೆಲ್ಲ ತಿನ್ಬೋದು ಅಂತ ಆಪ್ಷನ್ ಇವಾಗಿನ ಕಾಲದಲ್ಲಿದೆ. ಸೊ ಏನೇ ಇರಲಿ, ಯಾವ ಟೈಮ್ ಆದ್ರೂ ಮಾವಿನಕಾಯಿ ನೆನೆಸ್ಕೊಂಡ್ರೆ ತಿನ್ನಬೇಕಂದ್ರೆ ಈ ಥರ ಪಳುಲೆ ಮಾಡ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ಸೊ ಇದನ್ನು ನಾವು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ಬೇಕು ಅಂದರೆ ಹಾಗೇನೂ ತಿನ್ಬೋದು.